ನಿಧಾನ ನಿಧಾನ. ನೀವೀಗ ಡ್ರೈವಿಂಗ್ ಸ್ಕೂಲ್ ಕಾರ್ನಲ್ಲಿ ಕಲಿತಾ ಇಲ್ಲ. ಡ್ರೈವಿಂಗ್ ಸ್ಕೂಲ್ ಕಾರ್ ಆಗಿದ್ರೆ ಪಕ್ಕದಲ್ಲಿರೋರು ಕಂಟ್ರೋಲ್ ಮಾಡ್ಬೋದು. ಇದ್ರಲ್ಲಿ ಅದು ಆಗಲ್ಲ. ಜೊತೆಗೆ ಎಲ್ಬೋರ್ಡ್ ಇಲ್ದ ಗಾಡಿ ಓಡ್ಸಕ್ ಆಗಲ್ಲ. ಎಲ್ಬೋರ್ಡಾ? ಹಾಗಂದ್ರೇನು? ಅಂದ್ರೆ ಲರ್ನಿಂಗ್ ಅಂತ. ಅಂದ್ರೆ ಇನ್ನು ಕಾರ್ ಓಡ್ಸೋನ ಕಲಿತಾ ಇದೀವಿ ಅಂತ ಅರ್ಥ. ಹಾಗೆ ಬೋರ್ಡ್ ಹಾಕೊಂಡು ಹೋದ್ರೆ ರಸ್ತೆಯಲ್ಲಿರೋರು ನಿಮ್ ಕಾರ್ ಹಿಂದೆ ಮುಂದೆ ಬರ್ತಾ ಇದ್ರೆ ಹುಷಾರಾಗಿರ್ತಾರೆ. ಇವ್ರಿಗಿನ್ನೂ ಕಾರ್ ಓಡ್ಸಕ್ ಬರಲ್ಲ ಅಂತ. ಓಹ್, ಹೌದಾ? ಹೌದು, ನಾನು ಆಗ್ಲೇ ಅಣಿಸ್ಬೇಕು ಅನ್ಕೊಂಡೆ, ಮರ್ತ್ಬಿಟ್ಟೆ. ಸದ್ಯಕ್ಕೆ ಇದನ್ನ ಅಣಿಸಿರ್ತೀನಿ. ನೀವು ಮನೆ ಹೋಗೋಕ್ಕೂ ಮುಂಚೆ ತೆಗ್ಬಿಟ್ಟು ಹೋಗ್ಬೇಕು. ನೀವು ಮನೇಲಿ ಏನಾದ್ರು ಡ್ರೈವಿಂಗ್ ಕಲಿತಿದ್ದೀರಾ ಅಂತ ಗೊತ್ತಾದ್ರೆ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ತಾರೆ. ಅಪ್ಪಿತಪ್ಪಿನೂ ಗೊತ್ತಾಗ್ಬಾರ್ದು ಪಾಪು. ಗೊತ್ತಾಗೋಕ್ಕೂ ಬಿಡಲ್ಲ ಬಿಡಿ. ಆಮೇಲೆ ಕದ್ದು ಮುಚ್ಚಿ ಡ್ರೈವಿಂಗ್ ಕಲಿಸ್ತಿದ್ದೇನೆ ಅಂತ ನನ್ನ ಮೇಲೆ ಆರೋಪ ಮಾಡಿದ್ರು ಮಾಡ್ತಾರೆ ನಿಮ್ಮ ಮನೆಯವರು. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಅಕಸ್ಮಾತ್ ಗೊತ್ತಾದ್ರೂ ನಿನ್ ಮೇಲೆ ಆರೋಪ ಬರ್ದೇ ಇರೋಗ್ ನಾನು ನೋಡ್ಕೋತೀನಿ. ಆಯ್ತು ಬಿಡಿ. ಈಗ ರಿವರ್ಸ್ ಗೇರ್ ಹಾಕೋದು ಹೇಳ್ಕೊಡ್ತೀನಿ, ಮುಂದಕ್ಕೆ ನಿಲ್ಸಿ. ನೋಡಿ, ಇದು ರಿವರ್ಸ್. ಕ್ಲಚ್ನ ನಿಧಾನಕ್ಕೆ ಬಿಡ್ತಾ ಎಕ್ಸಲೇಟರ್ ಕೊಡಿ. ಅಯ್ಯೋ, ನಿಂತಣ್ಣ ಪಾಪು. ಅಮ್ಮ, ಕಣ್ ಕಾಣಿಸಲ್ವಾ? ತಿಂದ ಕೊಬ್ಬು ಏನಾದ್ರು ಜಾಸ್ತಿ ಆಗಿದೆಯಾ? ಅಯ್ಯೋ, ನಾನು ಬೇಕು ಅಂತ ಮಾಡ್ಲಿಲ್ಲಪ್ಪ. ಅದು ಅದೆಲ್ಲ ನನಗೆ ಗೊತ್ತಿಲ್ಲ. ಎದ್ವಾ ತದ್ವಾ ಓಡಿಸಿ ನನ್ನ ಗಾಡಿಗೆ ಡ್ಯಾಮೇಜ್ ಮಾಡಿದ್ದೀರಾ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಬ್ಸರ್ವ್ ಮಾಡಿದೀಯಾ? ಇತ್ತೀಚೆಗೆ ಆ ತುಳಸಿ ಮನೇಲೇ ಇರ್ತಾ ಇಲ್ಲ. ಅದು ಎಲ್ಲೆಲ್ಲೋ ಹೋಗ್ತಾಳೆ, ಯಾವಾಗಲೂ ಮನೆಗೆ ಬರ್ತಾಳೆ. ಹ್ಞೂ ಅತ್ತೆ, ಭತ್ತ ತುಂಬ ಖುಷಿಯಾಗಿರ್ತಾರೆ ಗೊತ್ತಾ? ಹೌದು, ನಾನು ಗಮನಿಸ್ತಿದ್ದೀನಿ. ಏನೋ ನಡೆಸ್ತಿದ್ದಾಳೆ. ಇವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅವ್ರ ಮಾವನ ಮನೆಗೆ ಏನಾದರೂ ಹೋಗಿ ಬರ್ತಿದ್ದಾರಾ? ಅಲ್ಲಿಗೆ ಹೋಗೋದಾದ್ರೆ ಹೇಳಿಬಿಟ್ಟೆ ಹೋಗ್ಬೋದಲ್ವಾ? ಅವಳು ಅಲ್ಲಿಗೆ ಹೋಗ್ತಾಳೆ ಅಂದರೆ ಈ ಮನೆಯವರು ಓಲ್ಗ ಊದಿ ಖುಷಿಯಲ್ಲಿ ಕಳಿಸ್ತಾರೆ. ಎಸ್, ಮಗಳ ಮನೆಗೇನಾದರೂ? ಇಲ್ಲ, ಅವಳ ಮನೆಗೆ ಹೋದರೆ ನಗ್ನಗ್ತಾ ಬರಲ್ಲ. ಇನ್ನೆಲ್ಲಿ ಹೋಗಿ ಬರೋಕ್ಕೆ ಸಾಧ್ಯ? ಮಾವನ ಕೆಫೆಗೇನಾದರೂ ಹೋಗ್ತಿದ್ದಾರಾ? ಅಲ್ಲಿಗೆ ಕಂದು ಮುಚ್ಚಿ ಹೋಗಬೇಕು? ಅವಳು ಹೋಗ್ತಾಳೆ ಅಂದರೆ ನಿಮ್ಮ ಮಾವ ರತ್ನ ಕಂಬಳಿ ಹಾಸಿ ಕಾಯ್ತಿರ್ತಾರೆ. ಅದು ಅಲ್ಲ ಅಂದರೆ ಮಾವ ಏನಾದರೂ ಅವ್ರ ಹೆಸ್ರಿಗೊಂದು ಕಂಪ್ನಿ ಬರ್ಕೊಟ್ಟಿದ್ದಾರಾ? ಅದನ್ನ ನಡ್ಸೋಕೆ ಹೋಗ್ತಿದ್ದಾರಾ? ಅವಳನ್ನ ನೋಡಿದರೆ ಕಂಪ್ನಿ ನಡೆಸೋ ಥರ ಕಾಣ್ತಾಳ. ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅತ್ತೆ, ಅವ್ರು ಸಾಮಾನ್ಯದವ್ರಲ್ಲ. ಸರಿ, ಯಾಕೆ ಸುಮ್ಮನೆ ಇಮ್ಯಾಜಿನೇಷನ್? ಅವಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ನೀನೇ ಸರಿಯಾಗಿ ತಿಳ್ಕೊ. ನಾಳೆ ಒಳಗೆ ಈ ಕೆಲಸ ಆಗಿರ್ಬೇಕು. ಶೋರ್ ಅತ್ತೆ. ದಯವಿಟ್ಟು ಹಾಗೆ ಹೇಳ್ಬೇಡಿ ಸರ್. ನಾನು ಕಾರ್ ಓಡಿಸೋದು ಕಲ್ತಿದ್ದೀನಿ. ಗೊತ್ತಿಲ್ಲದೆ ತಪ್ಪಾಗೋಯ್ತು. ಹೌದೌದು, ನಿಮ್ಗೆಲ್ಲ ದುಡ್ಡಿನ ದಿಮಾಕು. ದುಡ್ಡಿದೆ ಅಂತ ರಸ್ತೆಗೆ ಬಂದ್ಬಿಡ್ತೀರಾ, ಇದ್ದೋದ್ರಿಗೆಲ್ಲ ತೊಂದರೆ ಕೊಡ್ತೀರಾ. ನಿಮ್ಗೆ ಹೀಗೆ ಬಿಟ್ರೆ ಸರಿಯಾಗಲ್ಲ. ಇಳಿರಿ ಕೆಳಗಡೆ. ಮೇಡಮ್, ನೀವೇ ಗಿಳಿತೀರಾ? ಕೂತಿರಿ. ಏನ್ ರಾಜ, ಹೆಂಗೈತೆ ಮೈಗೆ? ಏನ್ ಅನ್ಕೊಂಡಿದ್ಯಾ ನೀನು? ಗೊತ್ತಿಲ್ಲದೆ ತಪ್ಪಾಯ್ತು ಸಾರಿ ಕೇಳಿದ್ರು ತಾನೆ, ಮತ್ತೇನ್ ನಿಂದು? ಏನೋ ರೋಪ್ ಆಗ್ತೀಯಾ? ಬರೀ ರೋಪ್ ಹಾಕೋದಲ್ಲ, ಅವ್ರಿಗೆ ಇನ್ನೊಂದು ಮಾತಾಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅವ್ರು ಯಾರು ಗೊತ್ತಾ? ನಮ್ಮಮ್ಮ. ಐ ಮೀನ್ ನಮ್ಮಮ್ಮ ಅವರು, ನಮ್ಮ ಮೇಡಮ್. ಎಲ್ ಬೋರ್ಡ್ ಹಾಕಿದ್ದೀವಿ ಅಂದಮೇಲೆ ನೀನು ನೋಡ್ಕೊಂಡ್ ಬರ್ಬೇಕು. ಕಣ್ಣು ಎಲ್ಲಿ ಇಟ್ಕೊಂಡು ಓಡಿಸ್ತಾ ಇದ್ದೆ? ಕಂಪ್ಲೇಂಟ್ ಕೊಡೋದು ಮೇಡಮ್ ಹತ್ರನೂ ಎಲ್ಲೆಲ್ಲರೂ ಇದೆ, ನಾವು ತೋರಿಸ್ತೀವಿ. ಮಾಡೋದೆಲ್ಲ ಮಾಡಿ ಇವಾಗ ನಂದೇ ತಪ್ಪು ಅಂತ ಇದೆಯಾ? ರಾಂಗ್ ಸೈಡಲ್ಲಿ ಬಂದು ತಪ್ಪು ಮಾಡ್ರೆ ನೀನೇ ದಂಡ ಕಟ್ಟಬೇಕು. ಕಟ್ ನಡಿ. ಇವನು ಯಾವನು? ನಾನೇ ಕಿರಿಕು ಅಂದ್ರೆ ನನಗಿಂತ ಕಿರಿಕ್. ನಿನ್ ಸವಾಸನೆ ಬೇಡ.
ನನಗೆ ರೋಪ್ ಆಗ್ತಾನೆ. ಪಾಪು ನಿಂಗೆ ಇಷ್ಟೊಂದು ಧೈರ್ಯ ಇದೆಯಾ? ಇದಕ್ಕೆಲ್ಲ ಧೈರ್ಯ ಬೇಕಾಗಿಲ್ಲ ಮೇಡಮ್. ಈಗಿನ ಕಾಲದಲ್ಲಿ ಜನ ಇರೋದೇ ಹೀಗೆ. ನೀವು ಸುಮ್ಮನಿದ್ರೆ ತಲೆ ಮೇಲೆ ಕೂರ್ತಾರೆ, ಜೋರಾಗಿ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಹೋಗ್ತಾರೆ. ಈಗ ಹೇಗೆ ಹೋದ ನೋಡಿ. ಆದ್ರೂ ನೀನ್ ಇದ್ದಿದ್ದಕ್ಕಾಯ್ತು ಪಾಪು. ಇಲ್ಲ ಅಂದಿದ್ರೆ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದ. ಅದೇ ಕರ್ಕೊಂಡು ಹೋಗ್ತಿದ್ದ ಮೇಡಮ್. ನೀವು ರೋಪ್ ಹಾಕ್ಬೇಕು. ಈ ಥರ ಇದ್ರೆ ಈಗಿನ ಕಾಲದಲ್ಲಿ ಬದುಕಾಗಲ್ಲ. ಸರಿ, ಟೈಮ್ ಆಗ್ತಾ ಇದೆ, ಮತ್ತೆ ಶುರು ಮಾಡಿ. ಬ್ರೇಕ್ ಹಾಕಿ ಅಂತಂದ್ರೆ ಎಕ್ಸ್ಲೇಟರ್ ಕೊಟ್ರಲ್ಲ ಮೇಡಮ್. ಇನ್ನೊಂದು ಚೂರು ಸ್ಪೀಡಾಗಿ ಹೋಗಿದ್ದಿದ್ರೆ ಅವನು ಹೊಗೆ ಹಾಕೋತಾ ಇದ್ದ. ಆಮೇಲೆ ನಿಮ್ಮ ಫ್ಯಾಮಿಲಿ ಹೆಸರು ನ್ಯೂಸ್ ಪೇಪರಲ್ಲಿ ಬರ್ತಾ ಇತ್ತು. ಅಯ್ಯೋ ಪಾಪು, ಯಾಕೆ ಹಾಗೆ ಹೇಳ್ತೀಯ? ಸತ್ಯ ಅವನ್ಗೇನೂ ಆಗ್ಲಿಲ್ವಲ್ಲ? ತಗೊಳಪ್ಪ, ನಿಮಗೆ ಬೈದೋಗಿರೋ ಎಪ್ಪನ ಮೇಲೂ ಕಾಳಜಿ ನಿಮಗೆ. ಆಮೇಲೆ ಈ ಥರ ಹೇಗೆ ಓಡಿಸಿದ್ರೆ ಫೈನ್ ಆಗ್ತೀನಿ ಅಷ್ಟೇ. ಆದ್ರೂ ಪಾಪು, ನೀನ್ ಅವನ ಹತ್ರ ನಿನ್ನಮ್ಮ ಅಂತ ಅಂದ್ಯಲ್ಲ, ಅದೇ ಖುಷಿ ನನಗೆ. ಹಲೋ, ನಾನೆಲ್ಲ ಆಗಂದೆ. ನಾನು ಅಂದಿದ್ದು ನಮ್ಮ ಅಮ್ಮವರು ಮೇಡಮ್ ಅವರು ಅಂತ. ಇದಕ್ಕೇನು ಕಮ್ಮಿ ಇಲ್ಲ ಮೇಡಮ್. ಟೈಮ್ ವೇಸ್ಟ್ ಮಾಡಿದ್ರೆ ಫೈನ್ ಹಾಕ್ತೀನಿ, ನಡೀರಿ. ಏಯ್, ಹಣ್ಣು ತಂದ್ಯಾನ? ಹ್ಞೂ ಅಣ್ಣ ತಂದಿದ್ದೀನಿ. ಹೇಯ್, ನಿಂತ್ಕೊಳ್ಳಿ. ಜೋಟುದ್ದ ಇದ್ದೀರಾ? ಲವ್ ಮಾಡ್ತೀರಾ? ನಿಮ್ ಮೇಡಮ್ಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪ್ಲೀಸ್ ಅಂಕಲ್, ಈ ವಿಷಯ ಯಾರಿಗೂ ಹೇಳ್ಬೇಡಿ. ಆಯ್ತು. ಮಗು, ನಿನ್ ಕುತ್ಕೇದಿರೋ ಚೈನ ಕೊಡು. ನಿನ್ ಅಂಕಲ್, ಅದು ಅಯ್ಯೋ, ಡಿಸೈನ್ ಬಹಳ ಚೆನ್ನಾಗಿದೆ, ನೋಡ್ಕೊಡ್ತೀನಿ, ಕೊಡಮ್ಮ. ಕೊಡ ಕೊಡ ಕೊಡ. ಆಹಾ, ಬಹಳ ಚೆನ್ನಾಗಿದೆ. ಒಂದ್ ಕೆಲಸ ಮಾಡ್ತೀಯ ಮಗು, ಈ ಚೈನು ಕಳೆದೋಯ್ತು ಅಂತ ಹೇಳು. ಅಂಕಲ್, ಅದು ಚಿನ್ನದ್ದು ಅಂಕಲ್. ನಮ್ಮ ಅಪ್ಪಂಗೆ ಏನಾರ ಈ ವಿಷಯ ಗೊತ್ತಾದ್ರೆ ಬೈತಾರೆ. ಪೊಲೀಸ್ ಸ್ಟೇಷನ್ಗಿಂತ ಬೈಸ್ಕೊಳ್ಳೋದೇ ವಾಸಿ ಅಲ್ವಾ? ಒಂದೇ ಒಂದಿನ ಬೈತಾರೆ, ಬೈಸ್ಕೊಂಬಿಡು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಹುಷಾರು. ವೆರಿ ಗುಡ್, ವೆರಿ ಗುಡ್. ಮುಂದೆ ಯಾವತ್ತಾದ್ರೂ ಯಾರಾದ್ರೂ ನಿನ್ನ ಬಾಯಿ ಬಿಡಿಸಿ ನಿನ್ನ ಕುತ್ಕೆಯಲ್ಲಿದ್ದಿದ್ದ ಚೈನ್ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಅಪ್ಪಿ ತಪ್ಪಿನು ನಾನಿಸ್ಕೊಂಡೆ ಅಂತ ಹೇಳ್ಬಾರ್ದು. ಒಂದು ವೇಳೆ ನೀನೇನಾದ್ರೂ ಹಾಗೆ ಹೇಳಿದ್ರೆ ನಿಮ್ಮಿಬ್ಬರು ವಿಚಾರನ ನಿಮ್ಮ ಅಪ್ಪಂಗೆ ಹೇಳ್ತೀನಿ, ನಿಮ್ಮ ಟೀಚರ್ಗೆ ಹೇಳ್ತೀನಿ. ಓಕೆ ನಮಗ? ವೆರಿ ಗುಡ್, ಹೋಗಿ. ಕುರುಡು ಕಾಂಚಾಣ ಕುಣಿಯೋತಲಿತ್ತು, ಕಾಲಿಗೆ ಬಿದ್ದವರ ತುಳಿಯೋತಲಿತ್ತು. ಕಾಂಚಾಣ ಅಂದ್ರೆ ದುಡ್ಡು. ಇಲ್ಲಿ ವರಕವಿ ದಾರಾ ಬೇಂದ್ರೆ ಅವರು ದುಡ್ಡನ್ನ ಕುರುಡು ಅಂತ ಹೇಳ್ತಾರೆ. ಸವಿತಾ, ಸವಿತಾ, ಪಾಠ ಕೇಳ್ತಿದ್ಯಾ? ನಾನು ಏನ್ ಹೇಳ್ತಿದ್ದೆ ಹೇಳು ನೋಡೋಣ. ಮೇಡಮ್, ಅದು ಯಾಕಮ್ಮ, ಹುಷಾರಿಲ್ವಾ? ಮನೆಗೆ ಹೋಗ್ಬೇಕಾ? ಹಾಗೇನಿಲ್ಲ ಮೇಡಮ್, ನನಗೆ ಮನೆಗೆ ಹೋಗಕ್ ಭಯ ಆಗ್ತಿದೆ ಅಷ್ಟೆ. ಮನೆಗೆ ಹೋಗಕ್ ಭಯ ಆಗ್ತಿದ್ಯಾ? ಏನಾಯ್ತಮ್ಮ? ಮೇಡಮ್, ಅದು ಹೆದ್ರಬೇಡ, ಏನಾಯ್ತು ಹೇಳು. ನನ್ನ ಚಿನ್ನದ ಚೈನ್ ಕಳ್ದೋಗಿದೆ ಮೇಡಮ್. ವಾಟ್? ಚಿನ್ನದ ಚೈನ್ ಕಳ್ದು ಹಾಕೊಂಡಿದ್ಯಾ? ಎಲ್ಲಿ ಕಳ್ದೋಯ್ತು? ಮೇಡಮ್, ಅದು ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಅಂದ್ರೆ ಹೇಗೆ ಸವಿತಾ? ಹುಷಾರಾಗಿರ್ಬೇಕಲ್ವಾ? ಒಂದ್ ಕೆಲ್ಸ ಮಾಡು, ನೀನಿವತ್ತು ಎಲ್ಲೆಲ್ಲಿ ಹೋಗಿದ್ಯೋ ಅಲ್ಲೆಲ್ಲ ಹೋಗಿ ಇನ್ನೊಂದ್ಸರಿ ಹುಡ್ಕು.
ಪಾಪ ನಿಮ್ಮ ಅಪ್ಪ ಅಮ್ಮ ಅದನ್ನು ಮಾಡಿಸ್ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ? ಹುಷಾರಾಗಿ ಇಟ್ಕೋಬೇಕಲ್ವಾ ಸವಿತಾ? ಸರಿ ಬಿಡು, ಇವತ್ತೇನು ಪಾಠ ಹೇಳ್ಕೊಟ್ರು ನಿನಗೇನೂ ಅರ್ಥ ಆಗಲ್ಲ. ಮಕ್ಕಳ, ನೀವೆಲ್ಲರೂ ಸವಿತಂಗೆ ಚೈನ್ ಹುಡ್ಕೋದಕ್ಕೆ ಹೆಲ್ಪ್ ಮಾಡಿ. ನಾನು ಮನೆಯಲ್ಲಿ ಒಂದ್ಸರಿ ನೋಡ್ತೀನಿ, ಸರಿನಾ? ಇಷ್ಟೊತ್ತಲ್ಲ ಎಲ್ಲರೂ ಬಂದಿದ್ದಾರಾ? ಏನ್ ಪಾರ್ಟಿ? ಇಷ್ಟೊತ್ತಲ್ಲಿ ನಮ್ಮ ಮನೇಲಿ ಬಿಡಲ್ಲ ಕಣೆ. ನೋಡೋಣ, ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ನಾಳೆ ಬೆಳಿಗ್ಗೆ ಎಲ್ಲರೂ ಎದ್ದೇಳೋಕ್ಕಿಂತ ಮುಂಚೆ ನಾನು ವಾಪಸ್ ಮನೇಲಿರಬೇಕು. ಇಷ್ಟೊತ್ತಲ್ಲ ಎಲ್ಲಿ ಹೋಗ್ತಾ ಇದೆಯಾ ನಿಧಿ? ನನ್ನ ಫ್ರೆಂಡ್ ಮನೇಲಿ ಅದೇನೋ ಪೂಜೆ ಅಂತೆ. ರಾತ್ರಿ ಇಡೀ ಕತೆ ಹೇಳ್ತಾರಲ್ಲ, ಷಣ್ಮಹಾತ್ಮನ? ಹಾ ಅದೇ ಅದೇ. ಯಾಕೆ ಸುಳ್ಳು ಹೇಳ್ತಾ ಇದೆಯಾ ನಿಧಿ? ನೀನು ಫೋನಲ್ಲಿ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಅದೇನೋ ಪಾರ್ಟಿ ಅಂತೆಲ್ಲ ಹೇಳ್ತಾ ಇದೆಯಲ್ಲ. ಹೌದು, ಪಾರ್ಟಿ ಇದೆ, ಹೋಗ್ತೀನಿ. ಇಷ್ಟೊತ್ತಲ್ಲೆಲ್ಲ ನೀನು ಹೋಗೋದು ಒಳ್ಳೇದಲ್ಲ ನಿಧಿ. ಇದಕ್ಕೆ ಮುಂಚೆ ನೀನು ಒಂದ್ಸಲ ಹೋದಾಗ ಏನಾಗಿದೆ ಅಂತ ನೆನಪಿದೆ ಅಲ್ವಾ? ಅದೇ ವಿಷಯ ಇಟ್ಕೊಂಡು ನನ್ನ ತಡಿಬೇಡಿ. ಆವತ್ತು ಬ್ಯಾಡ್ ಟೈಮ್. ಈಗ ನನಗಿರೋ ಫ್ರೆಂಡ್ಸು ಆ ಥರ ಯಾರೂ ಇಲ್ಲ. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೀನು ಇಷ್ಟೊತ್ತಲ್ಲಿ ಹೋಗೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಹೆಲೋ, ನನ್ನನ್ನು ಕೇಳಕ್ಕೆ ನೀವು ಯಾರು? ನಮ್ಮ ಅಪ್ಪ ಅಮ್ಮ ಕೇಳಿದ್ರೆ ಅವ್ರಿಗೆ ನಾನು ಉತ್ತರ ಕೊಟ್ಕೋತೀನಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನಿಧಿ, ನಿನ್ನ ನಾನೊಬ್ಳೆ ಹೋಗೋದಕ್ಕೆ ಬಿಡೋದಿಲ್ಲ. ನನ್ನ ಮಾತು ಕೇಳು. ರೀ, ಯಾಕ್ರಿ ಇಷ್ಟು ಟಾರ್ಚರ್ ಕೊಡ್ತೀರಾ? ನೀವು ಬರೋದಕ್ಕಿಂತ ಮುಂಚೆನೂ ನಾ ಈ ಥರ ಎಷ್ಟೊಂದು ಸತಿ ಹೋಗಿ ಬಂದಿದ್ದೀನಿ. ನಮ್ಮ ಅಮ್ಮನೇ ಏನು ಪ್ರಶ್ನೆ ಮಾಡಿಲ್ಲ. ನಾನು ಹೋಗಿ 1 ಗಂಟೆಲಿ ವಾಪಸ್ ಬರ್ತೀನಿ ಅಷ್ಟೇ. ನಿಜವಾಗ್ಲೂ ಬರ್ತೀಯಾ? ಬರ್ತೀನಿ ಅಂತ ಹೇಳಿದ್ನಲ್ಲ, ಬರ್ತೀನಿ ಅಂದ್ರೆ ಬರ್ತೀನಿ ಅಷ್ಟೇ. ಅಮ್ಮ, ಅಣ್ಣ, ನಂಬೇಡ ಇವಳನ್ನ. ಇವಳು ನಿನ್ನ ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡಿದ್ಲು. ಕೊಲೆಗಾತಿ ಇವಳು. ಅದಕ್ಕೆ ನಾ ಸಾಯಿಸಿದ್ದು ಇವಳೆ. ಅವತ್ತಾಗಿದ್ದು ಆಕ್ಸಿಡೆಂಟ್ ಅಲ್ಲ, ಪ್ರೀ ಪ್ಲ್ಯಾನು. ಎಷ್ಟು ನಂಬಿಕೆ ಇಟ್ಕೊಂಡಿದ್ವು ಅಣ್ಣ ಇವಳ ಮೇಲೆ ನಾವು. ಜೀವನೇ ತೆಗೆದುಬಿಟ್ಲು ಇವಳು. ಅವತ್ತು ನುಗ್ಗಿದ್ ಲಾರಿ ಇವಳದೇ ಪ್ಲಾನು. ಇನ್ನು ಇವಳನ್ನ ಇಷ್ಟು ನಂಬ್ಕೊಂಡಿದೀಯಲ್ಲ ನೀನು. ಏನಾಯ್ತು ರೀ? ಏನೋ ಕೆಟ್ಟ ಕನಸು, ವಿಚಿತ್ರವಾದ ಕನಸು. ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಅದೇ ಕನಸು. ಅಣ್ಣಂಗೇನೋ ಆಗಿಲ್ಲ ತಾನೆ? ಸುಮತಿ ಅದಕ್ಕೆ ಸೇಫ್ ಆಗಿದ್ದಾರೆ ತಾನೆ? ನನ್ಗೆ ಯಾಕೋ ಭಯ. ಅವ್ರಿಗೆ ಯಾರಾದರೂ ಏನಾದರೂ ಮಾಡಿಬಿಟ್ರೆ ಅಂತ ಭಯ. ಎಲ್ಲರೂ ಆರಾಮಾಗಿದ್ದಾರೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಎಲ್ಲರೂ ಆರಾಮಾಗಿದ್ದಾರಾ? ಸುಮತಿ ಅದಕ್ಕೆ ಆರಾಮಾಗಿದ್ದಾರಾ? ಸುಮತಿ ಅಕ್ಕನ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರು 15 ವರ್ಷ ಹಿಂದೆ ಹೋಗ್ಬಿಟ್ರಾ? ಸುಮತಿ ಅದಕ್ಕೆ ದೇವ್ರು ಅಂತವ್ರು. ಅವಿ ಇಬ್ಬರು ಚಿಕ್ಕ ಮಕ್ಕಳು, ಇನ್ನು ಅವ್ರಿಗೆ ಯಾವ ತೊಂದರೆನೂ ಆಗಬಾರ್ದು.
ಕಮಾನ್ ಇದೆ. ಫೈನಲಿ ನಮ್ ಗಿಣಿ ಬಂತು. ಗಿಣಿನಾ? ಓ ಗಿಣಿನೇ, ನೋಡಕ್ ಸೂಪರ್ ಆಗಿರುತ್ತೆ, ಆದ್ರೆ ಯಾವಾಗ್ಲೂ ಪಂಜರದೊಳಗೆ ಇರುತ್ತೆ. ಎಸ್, ನೀನು ಕೂಡ ಹಾಗೆ ತಾನೆ. ಹೇಳ್ಕೊಳಕ್ಕೆ ರಿಚ್ ಫ್ಯಾಮಿಲಿ, ಆದ್ರೆ ಒಂದಿನನೂ ಹೊರಗಡೆ ಬರೋದಿಲ್ಲ. ಹೌದು ಕಣೋ, ಲಾಸ್ಟ್ ವೀಕ್ ರಕ್ಷಣ್ ಬರ್ಡೇ ಅಂತ ಇನ್ವೈಟ್ ಮಾಡಿದ್ರೆ ಮನೇಲಿ ಬಿಡಲ್ಲ ಅಂದ್ಲು. ನಾನು ನಿನ್ನೆ ಫೋನ್ ಮಾಡಿದ್ದೆ, ಎಲ್ಲಾದ್ರೂ ಔಟಿಂಗ್ ಹೋಗ್ಬಿಟ್ ಬರೋಣ 2 days ಅಂತ. ಆಗಲ್ಲ ಅಂದ್ಲು. ನೋಡ್ದೇನಿದೆ, ಈಗ್ಲಾದ್ರೂ ಒಪ್ಕೋತ್ಯಾ ನೀನು ಪಂಜರದ ಗಿಣಿ ಅಂತ? ನೋ ವೇ. ನನಗೆ ಬೇಕಾದಷ್ಟು ಫ್ರೀಡಮ್ ಇದೆ. ನನಗೆ ಬೇಕು ಅಂದಾಗ ನಾನು ಯಾವಾಗ ಬೇಕಾದ್ರೆ ಹೊರಗಡೆ ಬರ್ಬೋದು. ನನ್ನ ಮನೇಲಿ ನನ್ನ ಯಾರೂ ತಡೆಯಲ್ಲ. ನಾನೇ ಅವಾಯ್ಡ್ ಮಾಡ್ತೀನಿ, ಓದೋದಿರುತ್ತೆ ಅಂತ. ಓ, ಓದೋದು ನಂಬಿದ್ವಿ. ಸರಿ, ನಿಂಗೆ ಇಷ್ಟು ಫ್ರೀಡಮ್ ಇದೆ ಅಂತಂದ್ರೆ ಇನ್ಮೇಲೆ ಯಾವಾಗ್ಲೇ ಪಾರ್ಟಿ ಕರೆದ್ರು ಬರ್ಬೇಕು. ಬರ್ತೀಯಾ? ಅದಕ್ಕೇನಂತೆ, ಐ ಆಮ್ ರೆಡಿ. ಚಾಲೆಂಜಾ? ಬಂದೇ ಬರ್ತೀಯಾ? ಅಫ್ಕೋರ್ಸ್. ಅದೇ ಖುಷಿಲಿ ಒಂದು ಪೆಗ್ಗೋಡಿ. ನೋ ನೋ ನೋ. ನೋಡು, ನೀನ್ ಯಾಕೆ ಯಾವಾಗ್ಲೂ ಹಳೆ ಕಾಲದವ್ರ ತರ ಆಡ್ತೀಯ? ಬಿಡುವಿಕೆ, ಅವಳು ಡ್ರಿಂಕ್ಸ್ ಅಭ್ಯಾಸ ಇಲ್ಲ. ಏನೇನಿದೆ, ನೀನು ಇಷ್ಟೊಂದು ಔಟ್ಡೇಟೆಡ್ ಆಗ್ಬಿಟ್ಟಿಯಾ? ಈ ಖುಷಿಗೆ ಯಾಕೆ ಬಂದೇನಿದ್ದಿ, ಮನೆಗೆ ಹೋಗಿ ಓದ್ಕೊ. ಬಿಡ್ರ, ಇವಳಿಗೆ ಇದನ್ನೆಲ್ಲ ಕುಡಿದು ಅರ್ಗಿಸ್ಕೊಳಕ್ ಆಗಲ್ಲ ಕಣ್ರು. ಮನೇಲಿ ಬೈತಾರೇನೋ ಭಯ ಅನ್ಸುತ್ತೆ. ಫ್ರೀಡಮ್ ಅಂತಾಳೆ ಅಷ್ಟೇ, ಫ್ರೀಡಮ್ ಇಲ್ಲ, ಮಣ್ಣು ಇಲ್ಲ. ಜಸ್ಟ್ ಶಾರ್ಟ್ ಅಪ್. ಇವಾಗ ಏನು, ನಾ ಇದನ್ನ ಕುಡಿಬೇಕು ತಾನೆ? ನಿಧಿ, ರಾತ್ರಿ ಹೋದವಳು ಇನ್ನೂ ಬಂದೇ ಇಲ್ವಾ? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಶಾರ್ವರಿ ಇವ್ರಿಗೆ ಗೊತ್ತಾದ್ರೆ ಗಾಬರಿ ಆಗ್ತಾರೆ. ಅಮ್ಮ, ನಿಧಿ ರೂಮಲ್ಲಿ ಏನು ಮಾಡ್ತಿದ್ದೀರಾ? ಏನು ವಿಷಯ? ದೀಪಿಕಾ, ನಿನ್ಗೆ ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಹೌದು, ಎಲ್ಲ ಅವಳು? ಅದು ದೀಪಿಕಾ, ನಿನ್ನೆ ಹೌದು, ಪಾರ್ಟಿ ಇದೆ, ಹೋಗ್ತೀನಿ. ನಾನು ಹೋಗಿ 1 ಗಂಟೆಲಿ ವಾಪಸ್ ಬರ್ತೀನಿ ಅಷ್ಟೇ. ನಿಜವಾಗ್ಲೂ ಬರ್ತೀಯಾ? ಬರ್ತೀನಿ ಅಂತ ಹೇಳಿದ್ನಲ್ಲ, ಬರ್ತೀನಿ ಅಂದರೆ ಬರ್ತೀನಿ ಅಷ್ಟೇ. ಸೂಪರ್. ಮನೆಯವ್ರಿಗೆ ಜೊತೆಗೆ ಶಾರ್ವರಿಯತ್ತೆಗೂ ಒಂದು ಸಣ್ಣ ಚೋಕ್ ಕೊಡೋಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ದೀಪಿಕಾ. ಅವಳ ಫೋನ್ ಬೇರೆ ಆಫ್ ಅಂತ ಬರ್ತಾ ಇದೆ. ಅಯ್ಯೋ ದೇವ್ರೆ, ರಾತ್ರಿ ಹೋದವಳು ಇನ್ನೂ ಬಂದಿಲ್ವಾ? ಏನಮ್ಮ ಹೇಳ್ತಿದ್ದೀರಾ? ಏನಮ್ಮ ನೀವು ಈ ವಿಷಯನ ಮನಸ್ಸಲ್ಲೇ ಇಟ್ಕೊಂಡು ಸುಮ್ಮನೆ ಇದ್ದೀರಾ? ನೀವು ರಾತ್ರಿನೇ ಈ ವಿಷಯ ಎಲ್ರಿಗೂ ಹೇಳ್ಬಿಟ್ಟಿದ್ರೆ ಒಳ್ಳೇದಿತ್ತಮ್ಮ. ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡ ದೀಪಿಕಾ. ಫ್ರೆಂಡ್ ಮನೆ ಅಂತ ಹೇಳಿದಾಳೆ. ಫ್ರೆಂಡ್ಸ್ ಹೇಗಿರ್ತಾರೋ ಏನೋ ಯಾರಿಗೆ ಗೊತ್ತಮ್ಮ. ಅವಳಿಗೇನಾದರೂ ಅನಾಹುತ ಆದರೆ ಇಡೀ ಮನೆಗೆ ಕೆಟ್ಟ ಹೆಸರಲ್ವಾ? ರಾತ್ರಿನೇ ಹೇಳೋಣ ಅನ್ಕೊಂಡೆ, ಎಲ್ಲರೂ ಮಲಗಿದ್ದಾರೆ. ನಿಧಿನೂ ಬೇಗ ಬರ್ತೀನಿ ಇದ್ಲಲ್ಲ, ಬೆಳಗ್ಗೆನೆ ಮಾತಾಡಿದ್ರಾಯ್ತು ಅಂತ ಸುಮ್ಮನಾದೆ. ಅಲ್ಲೇ ಅಮ್ಮ ನೀವು ಮಿಸ್ಟೇಕ್ ಮಾಡಿದ್ದು. ಈಗಿನ ಕಾಲದ ಹುಡುಗಿರ ಮನಸ್ಸು ನಿಮಗೆ ಗೊತ್ತಿಲ್ಲ. ನಿಮ್ಮ ಮಾತು ಕೇಳಿದ್ಮೇಲೆ ನನಗೂ ಭಯ ಆಗ್ತಾ ಇದೆ. ಒಂಟಿ ಹುಡುಗಿ ಇಡೀ ರಾತ್ರಿ ಮನೆಗೆ ಬಂದಿಲ್ಲ, ಪತ್ತೆ ಇಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಂದರೆ. ಅಮ್ಮ, ಈಗಲೂ ಸುಮ್ಮನೆ ಇದ್ರೆ ಸರಿ ಹೋಗಲ್ಲ. ನಡೀರಿ, ಈಗಲೇ ಎಲ್ರಿಗೂ ವಿಷಯ ತಿಳಿಸೋಣ.